ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಈ ಮಧ್ಯೆ ಆ ತಾತ್ಕಾಲಿಕ ದೇವಾಲಯದಲ್ಲಿ ಅಥವಾ ಮಂದಿರದಲ್ಲಿ ಏನು ರಾಮಲಲ್ಲ ಪೂಜೆ ಪಡ್ಕೊಳ್ತಾ ಇದ್ದ, ಅಲ್ಲಿ ರಾಮಲಲ್ಲನ ದರ್ಶನ ಪಡೆಯೋದಕ್ಕೆ ಇನ್ನೂ ಅವಕಾಶ ಇರೋದಿಲ್ಲ. ಇವತ್ತಿನಿಂದ 22ನೇ ತಾರೀಕಿನವರೆಗೂ ಕೂಡ ದರ್ಶನ ಸ್ಥಗಿತ. ದರ್ಶನಕ್ಕೆ ತರಾತುರಿಯಲ್ಲಿ ಬಂದಂತ ಭಕ್ತರಿಗೆ ನಿರಾಸೆಯಾಗಿದೆ. ಬಂದವರನ್ನ ವಾಪಸ್ ಕಳಿಸಲಾಗ್ತಾ ಇದೆ. ಅಂದ್ರೆ ಈಗಿರುವಂತಹ ವಿಗ್ರಹ ಏನಿದೆ ಅಲ್ಲೊಂದು ತಾತ್ಕಾಲಿಕ ಮಂದಿರದಲ್ಲಿ ಆ ವಿಗ್ರಹವನ್ನ ಇಡಲಾಗಿದೆ. ಅದಕ್ಕೆ ಪೂಜೆ ಸಲ್ಲಿಸಲಾಗ್ತಾ ಇತ್ತು. ಪ್ರತಿದಿನ ದೇವರ ದರ್ಶನ ಪಡೆಯೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದರೆ ಈಗ ಆ ತಾತ್ಕಾಲಿಕ ಮಂದಿರದಲ್ಲಿರುವಂತ ರಾಮಲಲ್ಲನ ವಿಗ್ರಹ ಏನಿದೆ ಅದರ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ಬದಲಾಗಿ ಇನ್ನು 22ರ ನಂತರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ. ಅಂದ್ರೆ ಅಲ್ಲಲ್ಲ, ಇನ್ನು ಮುಂದೆ ದರ್ಶನಕ್ಕೆ ಅವಕಾಶ ಇರೋದು ಗರ್ಭಗುಡಿಯಲ್ಲಿ ಈಗ ಹೊಸದಾಗಿ ಕೆತ್ತಲಾಗಿರುವಂತ ರಾಮನ ವಿಗ್ರಹ ಏನಿದೆ ಅದರ ಜೊತೆಗೆ 1949ರಲ್ಲಿ ಆ ವಿಗ್ರಹ ಏನ ಇಡಲಾಗಿತ್ತು ಅಥವಾ ಪೂಜೆ ಅಲ್ಲಿಂದ ಏನು ಶುರುವಾಗಿತ್ತು, 49ರಲ್ಲಿ ಒಂದು ಪುಟ್ಟ ಶ್ರೀರಾಮನ ಮೂರ್ತಿ ಪ್ರಕಟವಾಯಿತು ಅಂತ ರಾಮ ಭಕ್ತರು ಹೇಳ್ತಾರೆ, ಇಡಲಾಯಿತು ಅಂತ ಅಲ್ಲಿ ಇನ್ನೊಂದಿಷ್ಟು ಜನ ಹೇಳ್ತಾರೆ. ಆ ಮೂರ್ತಿಯು ಕೂಡ ಗರ್ಭಗುಡಿಯನ್ನು ಸೇರುತ್ತೆ. ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಆದರೆ ಸದ್ಯಕ್ಕಂತೂ ಆ ರಾಮಲಲ್ಲನ ಮೂರ್ತಿ ಏನಿದೆ 1949ರಿಂದ ಪೂಜೆ ಪಡಿತಾ ಇರುವಂತ ಮೂರ್ತಿ, ಅದರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಹಂಗಿದ್ರೆ ಟೆಂಟಲ್ಲಿದ್ದಂಥ ಶ್ರೀರಾಮ ಗರ್ಭಗುಡಿಯನ್ನು ಸೇರ್ತಾ ಇದ್ದಾರೆ. 49ರಿಂದ ಪೂಜೆ ಪಡೆದಂತ ಮೂರ್ತಿ ಗರ್ಭಗುಡಿ ಸೇರ್ತಾ ಇದೆ ಅಲ್ಲಿಗೆ. ಖಂಡಿತ ರಕ್ಷತ್, ಇವತ್ತು ಅಧಿಕೃತವಾಗಿ ಅಂದ್ರೆ ಈಗಾಗಲೇ ನಿಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಸಾರ್ವಜನಿಕರ ದರ್ಶನಕ್ಕಿತ್ತು. ನೀವು ಹೇಳಿದಂತೆ ಈಗ 22ನೇ ತಾರೀಕು ಬೆಳಗ್ಗೆ ಸುಮಾರು 11:30ಕ್ಕೆ ಮೋದಿ ಅವರು ಬಂದಂತಹ ಬಳಿಕ ಮಧ್ಯಾಹ್ನದ ವೇಳೆಗೆ ಹಳೆಯ ವಿಗ್ರಹವು ಕೂಡ ಈ ಹೊಸದಾಗಿ ಆಗಿರುವಂತಹ ರಾಮ ಮಂದಿರದ ಗರ್ಭಗುಡಿಯನ್ನ ಸೇರುವಂತಾಗುತ್ತೆ. ಮತ್ತೆ ಈಗಾಗಲೇ ಬಾಲರಾಮನಲ್ಲ ಇದ್ದಾರೆ, ಅವರ ಜೊತೆಗೆ ಹಳೆಯ ರಾಮಲಲ್ಲ ಮೂರ್ತಿ ಏನಿತ್ತು ಅದಕ್ಕೂ ಕೂಡ ಅದೇ ಗರ್ಭಗುಡಿಯಲ್ಲೂ ಕೂಡ ಪೂಜೆ ಪುನಸ್ಕಾರ ಆರಂಭ ಆಗುತ್ತೆ. ಸದ್ಯ ನಾನೀಗ ಇದ್ದೀನಿ ರಕ್ಷತ್. ಇದು ಅಯೋಧ್ಯ ರಾಮ ಮಂದಿರ ಹೊಸದಾಗಿ ನಿರ್ಮಾಣ ಆಗಿರುವಂತಹ ರಾಮ ಮಂದಿರ ರಸ್ತೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಇಲ್ಲಿ ಸಜ್ಜಾಗಿರುವಂತದ್ದು. ಮತ್ತೆ 22ನೇ ತಾರೀಕಿಗೆ ನಡೆಯುವಂತಹ ಏನೋ ಅಧಿಕೃತ ಉದ್ಘಾಟನೆ ಏನಿದೆ ಮೋದಿ ಅವರಿಂದ ನಡೆಯುತ್ತೆ. ಆ ಅಧಿಕೃತ ಉದ್ಘಾಟನೆಗೆ ಸಕಲ ರೀತಿಯಲ್ಲೂ ತಯಾರಿ ನಡೆಸಿಕೊಳ್ಳುವಂತಹ ಕೆಲಸವನ್ನ ಇಲ್ಲಿರುವಂತಹ UP ಸರ್ಕಾರ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರೆ VIP ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈಗ ಸೆಕೆಂಡ್ ನಾವು ನೋಡೋದಾದ್ರೆ ಇಂದಿನಿಂದ ಈಗಾಗಲೇ ಈಗ ಕೇವಲ 10 ನಿಮಿಷಗಳ ಹಿಂದಷ್ಟೇ ಸಂಪೂರ್ಣವಾಗಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಲಾಗ್ತಾ ಇತ್ತು. ಕಳೆದ ಒಂದು ವಾರದಿಂದ ಅದನ್ನು ಕೂಡ ಈಗ ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಧಿಕೃತವಾಗಿ ಈಗ ತೆರೆ ಎಳೆಯುವಂತಹ ಕೆಲಸ ಆಗಿದೆ. ಇನ್ನೇನಿದ್ರು ಸಾರ್ವಜನಿಕರು ಬಂದು ನೋಡ್ಬೇಕು ಅಂತಂದ್ರೆ 23ನೇ ತಾರೀಕು ಬೆಳಗ್ಗೆ ತನಕ ಅವ್ರು ಕಾಯ್ಬೇಕಾಗುತ್ತೆ. ಯಾಕಂತಂದ್ರೆ ನಾಳೆ ಮತ್ತು ನಾಡಿದ್ದು ಮೋದಿ ಸೇರಿದಂತೆ ಸಾಕಷ್ಟು ಮಂದಿ ಗಣ್ಯರು ಬರುವಂತ ಹಿನ್ನೆಲೆಯಲ್ಲಿ, VIP ಬರುವಂತ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿಯ ಉದ್ದೇಶಕ್ಕೋಸ್ಕರ ಸಾರ್ವಜನಿಕರ ದರ್ಶನವನ್ನ ಸ್ಥಗಿತಗೊಳಿಸುವಂತಹ ಕೆಲಸವನ್ನ ಇರುವಂತಹ ಲೋಕಲ್ ಪೊಲೀಸರು ಮಾಡಿರುವಂಥದ್ದು. ಮತ್ತೆ ಸರ್ಕಾರವು ಕೂಡ ಅಧಿಕೃತವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಸ್ಪಷ್ಟನೆ ಕೊಟ್ಟಿತ್ತು. ಆದ್ರೆ ಇವತ್ತೇ 20ನೇ ತಾರೀಕು ಬೆಳಗ್ಗೆ ನಿಲ್ಲಿಸಬೇಕಿತ್ತು. ಆದ್ರೆ ಇವತ್ತೊಂದಿನ ಅಡಿಷನಲ್ ಆಗಿ ಎಕ್ಸ್ಟೆನ್ಷನ್ ಕೊಟ್ಟು ಇಲ್ಲಿ ತನಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಡಲಾಯಿತು. ಸದ್ಯ ನಾವು ಇಲ್ಲಿ ಗಮನಿಸಬಹುದು, ನಮ್ಮ ಬಲಭಾಗದಲ್ಲಿ ಪೊಲೀಸರು ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ರಿಗೂ ಕೂಡ ಸೂಚನೆ ಕೊಡ್ತಿರೋದು ಏನಂತಂದ್ರೆ ಈ ಭಾಗದಲ್ಲಿ ಎಂಟ್ರಿನೇ ಇಲ್ಲ ಅಂತೇಳಿ. ಬೆಳಗಿನಿಂದ ಎಂಟ್ರಿ ಇತ್ತು, ಹೀಗಾಗಿ ಜನ ಸಾಲು ನುಗ್ತಾ ಇದ್ರು. ಈಗ ಯಾವಾಗ ಎಂಟ್ರಿ ಕಡಿತಾ ಇತ್ತು ಎಲ್ಲರನ್ನು ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡಿದ್ರು. ಕೆಲವೊಂದಷ್ಟು ಮಂದಿ ತುಂಬಾ ದೂರದಿಂದ ಬಂದವರಿಗೆ ನಿರಾಸೆ ಆಗಿರೋದಂತೂ ನಿಜ. ಯಾಕಂತಂದ್ರೆ ರಾಮನನ್ನು ನೋಡ್ಬೇಕು ಅಂತ ಈಗಾಗಲೇ ಕರ್ನಾಟಕ ಕಾಲದಲ್ಲೇ ಬೇರೆ ಬೇರೆ ರಾಜ್ಯಗಳಿರ್ಬೋದು, UP ಅಲ್ಲಿರುವಂತಹ ಬೇರೆ ಜಿಲ್ಲೆಗಳಿರ್ಬೋದು, ಎಲ್ಲ ಕಡೆಯಿಂದಲೂ ಕೂಡ ಸಾವಿರಾರು ಮಂದಿ ಭಕ್ತರು ಬಂದಿದ್ರು. ಅವರೆಲ್ಲರೂ ಕೂಡ ಈಗ ತನಕ ದರ್ಶನವನ್ನು ಪಡ್ಕೊಂಡು, ಆದ್ರೆ ಈಗ ಬಂದಂತವ್ರೆಲ್ಲರನ್ನು ಕೂಡ ವಾಪಸ್ ಕಳಿಸ್ತಿರುವಂಥದ್ದು ಅವರಿಗೆ ನಿರಾಸೆ ಮೂಡಿಸಿದೆ ಅಂತ ಹೇಳ್ಬೋದು. ಇನ್ನ ಪುನಃ 23ನೇ ತಾರೀಕು ಬೆಳಿಗ್ಗೆ ಏನೋ ಓಪನ್ ಆಗುವಂಥದ್ದು, ಅಲ್ಲಿ ತನಕ ಸಾರ್ವಜನಿಕರು ಯಾರಿಗೂ ಅವಕಾಶ ಇಲ್ಲ. ಇನ್ನ ನೀವು ಹೇಳಿದಂತೆ ಹಳೆಯ ಮೂರ್ತಿಯನ್ನ ಯಾವಾಗ ತರ್ತಾರೆ ಅಂತ ನೋಡಿದ್ರೆ ಕೂಡ 22ನೇ ತಾರೀಕು 11:30ಕ್ಕೆ ಮೋದಿ ಅವರು ಬರ್ತಾರೆ. ಬಂದಂತಹ ಬಳಿಕ ಅವರು ನೇರವಾಗಿ ಇಲ್ಲಿಂದ ಸರಯೂ ನದಿಗೆ ಹೋಗ್ತಾರೆ. ಸರಯೂ ನದಿಗೆ ಹೋದಂತಹ ಅವರು ಅಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ಹಳೆಯ ಗರ್ಭಗುಡಿಗೆ ತೆರಳುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲೇ ಪಕ್ಕದಲ್ಲಿರುವಂತಹ ಹಳೆಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿರುವಂತಹ ರಾಮಲಲ್ಲ ಮೂರ್ತಿಯನ್ನ ಸ್ವತಃ ಅವರ ಕೈಯಾರೆ ಇಲ್ಲಿನ ತರುವಂತಹ ಕೆಲಸ ಆಗುತ್ತೆ. ತಂದಂತಹ ಮೂರ್ತಿಯನ್ನ ನೇರವಾಗಿ ಈಗ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಈ ದೇವಾಲಯಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಗರ್ಭಗುಡಿ ಒಳಗಡೆ ಅದನ್ನ ಹಿಡುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಅಷ್ಟೊತ್ತಿಗಾಗಲೇ ಈಗ ಬಾಲರಾಮನಲ್ಲನಿಗೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಏನು ಆದಿವಾಸವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 12 ರೀತಿಯ ಆದಿವಾಸಗಳನ್ನ ಮಾಡಿಸಿ ಆ ವಿಗ್ರಹಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನ ಅರ್ಚಕರು ಮಾಡ್ತಿರುವಂಥದ್ದು. ಇನ್ನ
ಅಂದು ಕೂಡ ನಾವು ನೋಡ್ತಾದ್ರೆ 22ನೇ ತಾರೀಕು ಬರುವಷ್ಟೊತ್ತಿಗೆ ಈಗ ಆದಿವಾಸದ ಬಳಿಕ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ಅನೇಕ ಸ್ವಾಮೀಜಿಗಳು ರಾಮಲಲ್ಲನಿಗೆ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. 22ನೇ ತಾರೀಕು ಮೋದಿಯವರು ಅಧಿಕೃತವಾಗಿ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿ ಅವರ ಮುಖಕ್ಕೆ ಇರುವಂತಹ ತೆರೆಯನ್ನು ತೆಗೆಯುವ ಮೂಲಕ ಅಧಿಕೃತವಾಗಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಈ ಭಾಗದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇನ್ನೂ ಕೂಡ ಭಕ್ತರ ದಂಡು ಹರಿದು ಬರ್ತಿರುವಂತದ್ದು. ಮತ್ತೆ ನಮ್ಮ ಇಸ್ಕಾನ್ ಇಂದಲೂ ಕೂಡ ಒಂದು ಟೀಮ್ ಕೂಡ ಬಂದಿರುವಂತ, ಅಂದ್ರೆ ಇಸ್ಕಾನ್ ದೇವಸ್ಥಾನದಿಂದ ಬರುವ ಮೂರ್ತಿ ಸಮೇತ ಮತ್ತೆ ಶ್ರೀಕೃಷ್ಣನು ಕೂಡ ಇಲ್ಲಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ಎತ್ತಿನ ಗಾಡಿ ಮೂಲಕ ಬಂದಿರುವಂತದ್ದು. ಇದರ ಜೊತೆಗೆ ನಾವು ನೋಡ್ಬೋದು, ಇನ್ನು ಈ ಭಾಗದ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ. ಬಂದಂತವ್ರೆಲ್ರಿಗೂ ಕೂಡ ನಿರಾಸೆಯ ಜೊತೆಗೆ ಕೆಲವೊಂದಷ್ಟು ಮಂದಿ ಬೇಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಬಿಡಿ ಅಂತ. ಆದ್ರೆ ಸೆಕ್ಯೂರಿಟಿ ಉದ್ದೇಶದಿಂದ ಅದನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ Z+ ಟೀಮ್ ಏನಿದೆ ಈಗಾಗಲೇ ಅಯೋಧ್ಯೆಗೆ ಬಂದು ತಲುಪಿರುವಂತಹ ಹಿನ್ನೆಲೆಯಲ್ಲಿ Z+ ಟೀಮ್ ಬಂದು ಈಗ ಇಡೀ ಸೆಕ್ಯೂರಿಟಿಯನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿ ಸಾರ್ವಜನಿಕ ದರ್ಶನಕ್ಕಿರ್ಬೋದು, ಮತ್ತೆ ಸರೌಂಡಿಂಗ್ ಅಲ್ಲಿ ಯಾವುದೇ ಅನುಮಾನಾಸ್ಪದವಾಗಿ ಯಾರು ಓಡಾಡಿರ್ಬೋದು, ಇವ್ರನ್ನೆಲ್ಲರೂ ಚೆಕ್ ಮಾಡುವಂತಹ ಕೆಲಸ ಆಗುತ್ತೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಈಗ 2 ದಿವಸದಿಂದ ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಅಧಿಕೃತವಾಗಿ ಇವತ್ತಿನಿಂದ ಸಾರ್ವಜನಿಕ ದರ್ಶನಕ್ಕೆ ತೆರೆಯನ್ನು ಕೊಟ್ಟು ನಾಳೆ 23ರಿಂದ ಸಾರ್ವಜನಿಕ ದರ್ಶನಕ್ಕೆ ಪುನಃ ಅವಕಾಶ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ರಕ್ಷತ್. ಎಸ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ಇನ್ನು ಈ ವಿಗ್ರಹ ಏನಿದೆ, ಈಗ ತಾತ್ಕಾಲಿಕ ಮಂದಿರದಲ್ಲಿರುವಂಥ ವಿಗ್ರಹ, ಇವತ್ತಿನಿಂದ ಅದರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇಲ್ಲ. ಈ ವಿಗ್ರಹದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕುತೂಹಲಕಾರಿಯಾದಂಥ ವಿಚಾರಗಳಿದ್ದಾವೆ. 1949ರಲ್ಲಿ ಏಕಾಏಕಿ ಈ ವಿಗ್ರಹ ಆಗಿದ್ದಂಥ ಬಾಬ್ರಿ ಕಟ್ಟಡದ ಒಳಗೆ ಪ್ರಕಟವಾಗುತ್ತೆ. ಆ ವಿಗ್ರಹ ಪ್ರಕಟವಾಯಿತು ಅಂತ ಗೊತ್ತಾದ ಬೆನ್ನಿಗೆ ಅಯೋಧ್ಯೆಯ ಸುತ್ತಮುತ್ತಲೇ ಇದ್ದಂಥ ದೊಡ್ಡ ಸಂಖ್ಯೆಯ ಭಕ್ತಾದಿಗಳು ಬಂದು ಪೂಜೆ ಶುರು ಮಾಡ್ತಾರೆ. ಈ ವೇಳೆ ನೆಹರು ಪ್ರಧಾನಿಯಾಗಿದ್ದರು. ತಕ್ಷಣ ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು KK ನಾಯರ್ ಅಂತ ಕೇರಳದವರು, ಅಲ್ಲಿ ಜಿಲ್ಲಾಧಿಕಾರಿ ಆಗಿದ್ದರು. ಅವರಿಗೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ, ಆ ಮೂರ್ತಿಯನ್ನು ತಕ್ಷಣವೇ ಅಲ್ಲಿಂದ ತೆರವು ಮಾಡಿ. ಆದರೆ KK ನಾಯರ್ ಒಪ್ಪೋದಿಲ್ಲ. ಪ್ರಧಾನಿ ಕೊಟ್ಟಂಥ ಸೂಚನೆಯನ್ನು ಕೂಡ ಅವರು ಪಾಲಿಸೋದಿಲ್ಲ. ಆಗಲ್ಲ, ಆ ಮೂರ್ತಿಯನ್ನು ಅಲ್ಲಿಂದ ತೆಗೆದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣವನ್ನು ಒಡ್ಡಿ ಆ ಮೂರ್ತಿಯನ್ನು ಅಲ್ಲಿಂದ ತೆಗೆಯೋದಕ್ಕೆ ಒಪ್ಪೋದಿಲ್ಲ. ಬದಲಾಗಿ ಆ ಮೂರ್ತಿಯನ್ನು ನಾನು ತೆಗೆಯೋದೇ ಇಲ್ಲ ಅಂತ ಅವ್ರು ಕೋರ್ಟಿಗೆ ಹೋಗ್ತಾರೆ. ಒಬ್ಬ ಜಿಲ್ಲಾಧಿಕಾರಿ ಸರ್ಕಾರದ ಆದೇಶವನ್ನು ವಿರೋಧಿಸಿ ಕೋರ್ಟಿಗೆ ಹೋಗ್ತಾರೆ. ಅವರನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿದರು. ಆದರೂ ಕೂಡ ಕೋರ್ಟಿಗೆ ಹೋಗಿ ಅವರು ಕೆಲಸವನ್ನು ಉಳಿಸ್ಕೊಳ್ತಾರೆ. ಇಮಿಡಿಯೇಟ್ ಅವರು ತಮ್ಮ ಜಿಲ್ಲಾಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಆ ನಂತರ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಅವರು MP ಆಗ್ತಾರೆ. KK ನಾಯರ್ ಅವರ ಹೆಂಡತಿ MP ಆಗ್ತಾರೆ, ಶಕುಂತಲಾ ನಾಯರ್. ಎಲ್ಲಿವರೆಗೆ ಅಂತಂದರೆ ಉತ್ತರ ಪ್ರದೇಶದ ಜನ ಅವರ ಕಾರು ಚಾಲಕರನ್ನ ಕೂಡ MLA ಮಾಡ್ತಾರೆ. ಕಾರು ಚಾಲಕ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ತಾನೆ, ಅವನು ಗೆದ್ದು MLA ಆಗ್ತಾನೆ. ಸೊ ಅಂದರೆ ಆ ಭಾಗದ ಜನ ರಾಮನ ಮೇಲೆ ಯಾವ ರೀತಿಯ ಪ್ರೀತಿ ಇಟ್ಟುಕೊಂಡಿದ್ರು ಅನ್ನೋದಕ್ಕೆ ಉದಾಹರಣೆ ಅದು. ಅವತ್ತಿನಿಂದ ರಾಮಲಲ್ಲ ಈ ಜಾಗದಲ್ಲಿ ನಿತ್ಯ ಪೂಜೆಯನ್ನು ಪಡ್ಕೊಳ್ತಾ ಇದ್ದ. ನಿತ್ಯ ಅಂತಂದರೆ ಈಗ ನಿತ್ಯ ಪೂಜೆ. ಆಗ ವರ್ಷಕ್ಕೊಂದಿನ ಮಾತ್ರ ಸರ್ಕಾರ ನೇಮಿಸಿದಂಥ ಅರ್ಚಕರು ಪೂಜೆ ಮಾಡೋದಕ್ಕೆ ಅವಕಾಶ ಇತ್ತು. ಸೊ ಆ ಮೂರ್ತಿ ಇದು 49ರಿಂದ ಪೂಜೆ ಪಡಿತಾ ಇರುವಂಥ ಮೂರ್ತಿ ಇದು. ಆ ಮೂರ್ತಿ ಇವತ್ತಿನವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇತ್ತು. ಇನ್ನು 2 ದಿನ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬದಲಾಗಿ ಆ ಮೂರ್ತಿಯನ್ನು ಗರ್ಭಗುಡಿಗೆ ಮೂವ್ ಮಾಡ್ತಾರೆ. ನೀವು ಕೇಳಬಹುದು, ಹೊಸ ಮೂರ್ತಿ ಆದ ನಂತರ ಹಳೆ ಮೂರ್ತಿಯನ್ನು ಯಾಕೆ ಇಟ್ಕೋತಾರೆ ಅಂದರೆ, ನಿರಂತರವಾಗಿ ಪೂಜೆ ಪಡೆದಂಥ ಮೂರ್ತಿಯಾಗಿರೋದ್ರಿಂದ, ವಿಗ್ರಹವಾಗಿರೋದ್ರಿಂದ ಪೂಜೆಯಾದಂಥ ವಿಗ್ರಹವನ್ನು ವಿಸರ್ಜನೆ ಮಾಡಬಾರದು ವಿನಾಕಾರಣ ಅನ್ನೋದು ಧಾರ್ಮಿಕ ನಂಬಿಕೆ. ಅಂದರೆ ಭಿನ್ನ ಆದರೆ ಬೇರೆ ವಿಚಾರ, ವಿನಾಕಾರಣ ವಿಸರ್ಜನೆ ಮಾಡಬಾರದು ಅನ್ನೋದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಆ ಮೂರ್ತಿಯನ್ನು ಕೂಡ ಇಲ್ಲೇ ಗರ್ಭಗುಡಿಯಲ್ಲಿ ಈಗಿರುವಂಥ ಮೂರ್ತಿಯ ಪಕ್ಕದಲ್ಲೇ ಇಡ್ತಾರೆ. ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಅಂದರೆ ಅದರ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಅಲ್ಲಿಗೆ 49ರಿಂದ 2024 ರಾಮಲಲ್ಲ ಸಾವಿರಾರು ಸಂಘರ್ಷಗಳನ್ನು ನೋಡಿದ್ದಾನೆ. ರಾಮಲಲ್ಲನನ್ನು ಅಲ್ಲಿ ಉಳಿಸಿಕೊಳ್ಳೋದಕ್ಕೆ ನಿರಂತರ ಹೋರಾಟಗಳಾಗಿದೆ. ಇವತ್ತು ಟೆಂಟಲ್ಲಿದ್ದಂಥ ಶ್ರೀರಾಮ, ತಾತ್ಕಾಲಿಕ ಮಂದಿರದಲ್ಲಿ ಟೆಂಟಲ್ಲಿದ್ದಂಥ ಶ್ರೀರಾಮ ಗರ್ಭಗುಡಿಯನ್ನು ಸೇರ್ತಾ ಇದ್ದಾನೆ. ಭವ್ಯ ಶ್ರೀರಾಮ ಮಂದಿರವನ್ನು ರಾಮ ಸೇರ್ತಾ ಇದ್ದಾನೆ. ಹೊಸ ಮೂರ್ತಿ ಬಂದಿದ್ದು ಒಂದಾದರೆ, ಹಳೆಯ ವಿಗ್ರಹ ಅಥವಾ ಈಗ ಪೂಜೆ ಪಡಿತಾ ಇರುವಂಥ ವಿಗ್ರಹ ಗರ್ಭಗುಡಿ ಸೇರಿದ್ದು ಕೂಡ ಅಷ್ಟೇ ಐತಿಹಾಸಿಕ ಮಹತ್ವ ಇದೆ, ಅಷ್ಟೇ ಧಾರ್ಮಿಕ ಮಹತ್ವವೂ ಕೂಡ ಇದೆ. ಆ ಮೂರ್ತಿಯನ್ನು ಕೂಡ ಇನ್ನು ಮೂವ್ ಮಾಡ್ತಾರೆ ಗರ್ಭಗುಡಿಗೆ ಅನ್ನೋ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನೀಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.